Hi guys. Hi. Hi. Bye bye. Naveen flat cheese. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಮ್ಮ ಮನೆಗೆ ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ, ಅವರ ಅಮ್ಮ ಅಪ್ಪ ಬಂದಿದ್ರು. ತಾತ ಹೋದ್ರು ಊರಿಗೆ ವಾಪಸ್ಸು. ಹಸು ಮೇಕೆ ಎಲ್ಲ ನೋಡ್ಕೋಬೇಕಲ್ಲ ಅದಕ್ಕೆ. ಸೊ ಮತ್ತೆ ನಮ್ಮಮ್ಮ ಅವ್ರ ಅಮ್ಮ ಬಂದಿದ್ದಾರೆ. ಲಕ್ಷ್ಮ ಆ್ಯಂಡ್ ನಾನು, ನಮ್ಮಮ್ಮ, ಅಜ್ಜಿ, ಪಡ್ಡು, ನನ್ನ ತಂಗಿ ಕೂತು ಅಲ್ಪ. ಆಮೇಲೆ ನಮ್ಮ ಗಂಗೇಶಮ್ಮ ಬಂದಿದ್ದಾರೆ. ಸೊ ಇವರು ನಮ್ಮಮ್ಮ. ಹಾಯ್ ಅನ್ನಮ್ಮ. ಗಂಗ್ಲೇಶ್ ಮಾಮ, ಗಂಗಮ್ಮ. ಸೊ ಇವರು ನಮ್ಮ ಅಜ್ಜಿ ಸುಕನ್ಯಾ. ನಮ್ಮಮ್ಮ ನಿಮ್ಗೆ ಗೊತ್ತು, ನನ್ನ ತಂಗಿ. ಸೊ ನನ್ನ ತಂಗಿ ಯಾವಾಗಲೂ ಫುಲ್ಲು ಫೇಸ್ ಆರ್ಟಿಸ್ಟ್, ಅಂದರೆ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇದೆ ಅವಳಿಗೆ. ಯಾವಾಗಲೂ ಆಚೆ ಹೋಗ್ಬೇಕಂದ್ರೆ ದಿನಕ್ಕೆ ಅಟ್ಲೀಸ್ಟ್, ಈಗ ನಾವು ಹೊರಗಡೆ ಹೋಗ್ತೀವಿ ಮಾರ್ಕೆಟಲ್ಲಿ ಅಂದರೆ ಆಚೆ ಆಟ ಆಡೋಕೆ ಹೋಗ್ತೀವಿ ಅಂದರೆ ಹೋಗ್ತಾಳೆ. ಸೊ ಗೈಸ್, ಇದು ABC ಪ್ಲಾನೆಟ್ ಸ್ಕೂಲ್ ಅಂತ ಆ ಕಡೆ, ಅದು ನಮ್ಮ ಮನೆ. ನನ್ನ ಜೊತೆ ಎಲ್ರಿಗೂ ನಾಯಿ ಇದೆ, ಭಯ ಭಯ ಅಂತ. ಗೈಸ್ ನೋಡಿ, ಇಲ್ಲೂ ಮಕ್ಕಳಿದ್ದಾರೆ. ಅದೇ ನನಗೆ ಯಾರು ಪರಿಚಯ ಆಗಿಲ್ಲ. ನಮ್ಮ ಅಪ್ಪ ಯಾವಾಗ ತಾತನ ಬಿಟ್ಟು ಮುಂದೆ ಆಟ ಆಡ್ಬೇಕಿಲ್ಲ. ಇವಾಗ ನಮ್ಮ ತಾತನ ಬಿಟ್ಬಿಟ್ಟು ನಮ್ಮ ಅಪ್ಪ ಮನೆಗೆ ಹೋದ್ರು ಇವಾಗ. ಸೊ ಇದು ನಮ್ಮ ಮನೆ ಹಿಂದೆ ರೋಡ್. ನಮ್ಮ ಮನೆ ನೋಡಿ, ಫಸ್ಟ್ ಫ್ಲೋರ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್. ನಾವೇನು ಬ್ಲಾಗ್ ಎಂಡ್ ಮಾಡ್ತಿದ್ದೀವ. ಸೊ ನೋಡಿ, ಅವಾಗ್ಲಿಂದ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ ಅನ್ನೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಇವ್ರ ಹತ್ರ ಹೇಳ್ತಾರೆ, ಯಾರು ಚೆನ್ನಾಗಿ ಹೇಳಿದ್ರು ಅಂತ ಕಮೆಂಟ್ ಮಾಡಿ. ಅಮ್ಮ ಹೇಳಮ್ಮ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಮ್ಮ. ಸಬ್ಸ್ಕ್ರೈಬ್. ಸೊ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸೊ ಗೈಸ್, ಇವಾಗ ಆ ಕಡೆ ಹೋಗೋಣ. ಅಲ್ಲಿ ಸೊ ಗೈಸ್, ಇಲ್ಲಿ ಜಾಸ್ತಿ ಬುಷಸ್ ಎಲ್ಲ ಇದೆ. ಬುಷಸ್, ಗ್ರಾಸು. ಸೊ ಗೈಸ್, ನಮಗೆ ಏನು ಫೆಸಿಲಿಟಿ ಇಲ್ಲ ಅಂದರೆ ಗಾರ್ಬೇಜ್ ಟ್ರಕ್ ಬರಲ್ಲ. ಸೊ ಅದಕ್ಕೆ ನಾವು ಲಾಸ್ಟ್ ಡೆಡ್ ಆ್ಯಂಡ್ ಲಾಸ್ಟ್, ಅದು ಇನ್ನೂ ದಾರಿ ಇಲ್ಲ. ನಮ್ಮ ನಾಯಿ ಮನೆ. ನಾಯಿಗೆ ಈ ಮನೆ ಸಿಕ್ಕರೆ ತುಂಬ ಖುಷಿಯಾಗಿತ್ತು. ಫ್ಲವರ್ ಹಂಗಿದ್ರೆ ಚೆನ್ನಾಗಿರುತ್ತೆ. ಅದು ನಾಯಿ ಮನೆ ಅಂತವ. ಸೊ ಗೈಸ್, ಹಾಗಾಗಿ ನಾವು ಲಾಸ್ಟಲ್ಲಿ ಹೋಗ್ಬಿಟ್ಟು ಎಲ್ಲ ಗಾರ್ಬೇಜ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಡಂಪ್ ಮಾಡಬೇಕು. ವಾರಕ್ಕೆ ಒಂದ್ಸತಿ ಆಗಲ್ಲ, ಫುಲ್ ಅಂದರೆ ಆಗುತ್ತೆ, ಅಂದರೆ ವಾರಕ್ಕೆ 2 ಸಲ ಅಟ್ಲೀಸ್ಟ್ ಹೋಗ್ಬೇಕು, ಇಲ್ಲಾಂದರೆ ಆಗಲ್ಲ ಅಲ್ವಾ. ಸೊ ಇವಾಗ ಮತ್ತೆ ಲಾಸ್ಟ್ ರೋಡ್ಗೆ ಹೋಗ್ತಿದ್ದೀವಿ. ಲಾಸ್ಟ್ ರೋಡ್ ಅಲ್ಲ, ಇನ್ನೂ ರೋಡ್ ಇದ್ರೆ ಅಂದರೆ ನೀನೇ ಹೋಗ್ಬೇಕು. ಇವಳೇನು ಅಂತಿದ್ದಾಳೆ, ಇವಳಿಗೆ ಅರ್ಥ ಆಗಲ್ಲ, ಆ ಥರ ಹೇಳ್ತಾಳೆ. ಸೊ ಗೈಸ್, ಇದೆ ಪೆಟ್ರೋಲ್ ಬಂಕ್. ಆ್ಯಂಡ್ ಇದು ಆ್ಯಕ್ಚುಲಿ ಫಸ್ಟ್ ಕ್ರಾಸು, ಬಟ್ ಹೌದು ಇದೆ ಪೆಟ್ರೋಲ್ ಬಂಕ್. ಇನ್ನೇನು ಗೈಸ್, ಇಲ್ಲೂ ಮಕ್ಕಳಿದ್ದಾರೆ. ಗೈಸ್, ನಾನು ಶೆಕೆ ಆಗುತ್ತೆ ಅಂತ ಸ್ವೆಟ್ರ್ ಹಾಕೊಂಡು, ಚಳಿ ಆಗುತ್ತೆ ಅಂತ ಸ್ವೆಟ್ರ್ ಹಾಕೊಂಡು ಬಂದರೆ ಶೆಕೆ ಆಗ್ತಿದೆ ಇವಾಗ. ಬಟ್ ಆದರೂ ಚಳಿ ಇದೆ. ನನ್ನ ತಂಗಿಗೆ ನಾಯಿ ಅಂದರೆ ಭಯ ಗೈಸ್, ಅದಕ್ಕೆ ಎತ್ಕೊ ಅಂತಿದ್ದಾಳೆ. ಯಾವಾಗಲೂ ಗೈಸ್ ನಾಯಿ ಅದೇನೋ ಮಾಡಲ್ಲ, ಸುಮ್ಮನೆ ಇರ್ತಾಳೆ. ಇವಳು ಅಂತ ಭಯ ಪಡ್ಕೊಳ್ಳೋಕೆ ನಾಯಿ ಬಹು ಅಂತ ಬಗ್ಲತ್ತೆ, ಅದಕ್ಕೆ ಹೋಗಿ ಅರ್ಧ ಓಡೋಗ್ಬಿಡ್ತಾಳೆ. ಸೊ ನಂಗಂತೂ ಈ ವಾತಾವರಣ ತುಂಬ ಚೆನ್ನಾಗಿದೆ. ಮಕ್ಕಳು ಸಿಕ್ಕಿದ್ರೆ ಆಟ ಆಡೋಕ್ಕೆ ಫುಲ್ ಖುಷಿ. ನೋಡಿ ಗೈಸ್. ಗೈಸ್, ಅಯ್ಯೋ ಇವಾಗಷ್ಟೇ ನಮ್ಮ ತಾತ ಫೋನ್ ಮಾಡಿದ್ರು, ಯಡಿಯೂರು ಹತ್ರ ಇದ್ದಾರೆ ಅಂತ. ಸೊ ಇಷ್ಟು ಬೇಗ ಯಡಿಯೂರು ಹತ್ರ ಇದ್ದಾರೆ, ಹಾಸನ್ಗೆ ಹೋಗಬೇಕು. ಸೊ ನಾವು ಆವಾಗಲೇ ಅಂದರೆ
ನೆನ್ನೆ ಬಂದ್ಬಿಟ್ಟು ಇಲ್ಲಿ ರೆಡ್ ಸ್ಯಾಂಡ್ ಇದೆ ನೋಡಿ. ಚೆನ್ನಾಗಿ ಯಾವಾಗಲೂ ಇದು ಆಫ್ ಆಗ್ತಾ ಇದೆ. ಇವಾಗ ನೀನು ಏನು ದೊಡ್ಡಲಾಗಿದ್ಯಾ, ಚಿಕ್ಕವಳಲ್ವಾ? ಸ್ವಲ್ಪ ಇಷ್ಟ ನನಗೆ ಆಟ ಆಡೋಕ್ಕೆ. ಯಾವಾಗಲೂ ಆಟ ಆಡಲ್ಲ, ಒಂದೊಂದು ದಿವಸ ಆಟ ಆಡ್ತೀಯ. ಸೊ ವಯಸ್ಸಿನ ಮನೆ ಕಟ್ಸಿದ್ದಾರೆ ಅದಕ್ಕೆ ಅವಾಗಲೇ ಪಡ್ಡು ಪಡ್ಡು ನಿನಗೆ ಯಾವ ಫ್ಲವರ್ ಇಷ್ಟ? ರೋಸ್, ಒಂದೇ ಹೇಳು, ಜಾಸ್ತಿ ಅದಿಷ್ಟ. ಇದು ಗೈಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ನಿಮಿಷ ಬಿಡು 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 ಒಂದು ನಿಮಿಷ ನೋಡಿ. ಈಗ ಎಷ್ಟು ಸಕ್ಕತ್ ಅಂದ್ರೆ ಸಕ್ಕತ್ತಾಗಿದೆ. ಹಿಂಗೆ ಇಟ್ಬಿಟ್ಟು ಒಂದು ಫೋಟೋ ತಗೋಬೇಕು. ಸಕ್ಕತ್ತಾಗಲ್ವಾ? ನನ್ನ ತಂಗಿ ಒಂದು ಸಾಂಗ್ ಹೇಳ್ತಾಳೆ ಅಂತ ಹೇಳು ಪಡ್ಡು. ನನಗೆ ಆ್ಯಕ್ಚುಲಿ ಇದು ಮತ್ತೆ ಓಕೆ, ನನ್ನ ತಂಗಿಗೆ ಈ ಫ್ಲವರ್ ಇಷ್ಟ ಅಂತೆ. ಮತ್ತೆ ಇನ್ನೊಂದು ರೋಸಾ. ಎಸ್ ಫೋಟೋ ಕೂಡ ತಗೊಂಡೆ, ಅದನ್ನ ಕೂಡ ನನಗೆ ತೋರಿಸಿ. ಸೊ ಈ ಫ್ಲವರ್ ಇಷ್ಟ. ಇದೇನು ನರ್ವಸ್ ಗಿಡ ಅಂತ. ನರ್ವಸ್ ಏನು ಗೈಸ್, ಮಕ್ಕಳು ಗೈಸ್, ಇದು ನಾನು ನೋಡ್ತಾ ಇದ್ದೀನಿ. ಇದೇನು ಮಗ ಕಿತ್ಕೊಂಡಿದ್ದೀರಾ? ರೂಟ್ಸ್ ನೋಡಿ ಗೈಸ್, ರೂಟ್ಸ್. ನಾನು ಯಾವತ್ತೂ ಆ ಥರ ರೂಟ್ಸ್ ನೋಡಿರಲಿಲ್ಲ. ಬಿಡೋದು ಈ ಫ್ಲವರ್ ಇಟ್ಕೊಂಡದ ಚೆನ್ನಾಗಿದೆ ಅಲ್ವಾ? ಇದು ಇದು ಕೂಡ ಇನ್ನೊಂದು. ಓ ಗೈಸ್, ಇವಳು ಏನಂದರೆ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಹೋಗಿದ್ದಾಗ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಫ್ಲವರ್ಸ್ ಮುಟ್ಕೊಳ್ಳಲ್ಲ. ಇವಾಗ 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 ಫ್ಲವರ್ಸ್ ಮುಟ್ಟುತ್ತೆ. ಅದು ಜಸ್ಟ್ ನಾರ್ಮಲ್ ಬಟ್ಟೆ. ಇನ್ನು ಒಂದು ಫ್ಲವರ್ ಬಿದ್ದೋಯ್ತು ಪಡ್ಡು. ಇಲ್ಲಿ ನೋಡಿ ಗೈಸ್, ಯಾವುದೋ ಬಡ್ಡು ಮುಡ್ಕೊಂಡಿದ್ದಾಳೆ. ನಮ್ಮ ಮನೆ ನಾನು ನೋಡಿಲ್ಲ ಯಾವತ್ತು. ಚೆನ್ನಾಗಿದೆ ಅಂದರೆ ನಾನು ಆಟ ಆಡೋಕ್ಕೆ ಇಷ್ಟ. ಬಟ್ ಅಮ್ಮ ಇಲ್ಲಿ ನೋಡು, ಹುಷಾರು ಗೈಸ್. ಹುಳ ಯಾವ್ದಂತ ಗೊತ್ತಿಲ್ಲ. ಕಂಬಳಿ ಹುಳ, ಕಂಬಳಿ ಹುಳ ಅಲ್ಲಿ ಬೇರೆ ಥರ. ಅಂದರೆ ಹೇಳು, ಓಂ ಶಾಂತಿ ಶಾಂತಿ ಹಂ ಅಂದರೆ ಕಣ್ಣು ಮುಚ್ಕೊಂಡು ಇಡ್ಬೇಕು ಇಬ್ರು. 3, 2 ಕಣ್ಮುಚ್ಚು. ಅದಕ್ಕೆ 3, 2 ಕಣ್ಮುಚ್ಚು 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 ಕಣ್ಮುಚ್ಚು. ಓಂ ಶಾಂತಿ ಶಾಂತಿ ಬಂ ಶಾಂತಿ ಶಾಂತಿ ಬಸ್. ಇವಾಗ ಮೇಲೆ ಬಂದ್ವಿ. ಸೊ ನಮಗೆ ಬೇಡದಿರೋ ಥಿಂಗ್ಸ್ ಎಲ್ಲ ಇಲ್ಲಿ ಆಚೆ ಇಟ್ಟಿದ್ದೀವಿ. ಒಂದು ಬೀರು, ಅದು ಮತ್ತು ನಮ್ಮ ಸೈಕಲ್ ಇಲ್ಲಿದೆ. ಇದು ಒಂದು ಟೇಬಲ್ಲು. ನಾನು ವಿಡಿಯೋ ಮಾಡ್ತೀನಿ. ಕಳ್ದಗ್ದಾ ನಿಮ್ಮ ಹತ್ರ ಏನಾದರೂ ಇದೆಯಾ ಫೋನು? ನನ್ಗೆ ಗೊತ್ತಿಲ್ಲ ಪಡಿ, ನೀನು ಕೊಡ್ಬೇಕಷ್ಟೇ. ನಿಂಗೆ ಗೊತ್ತು ಅಲ್ವಾ ನಾನು ಇಟ್ಟಿದ್ದು. ಇವಾಗ ಎಲ್ಲಿ ಕೆಳಗಡೆ ಬೀಳ್ಸಿದೆ ಅನ್ಸುತ್ತೆ. ಹೋಗಿ ಹುಡ್ಕೊಂಡು ಬಾ ಫುಲ್ ರೋಡ್. ಸೊ ನಮ್ಮ ಅಮ್ಮ ಇದು ಗ್ರಾಸ್ ಮ್ಯಾಟ್ ತರಿಸಿದ್ರು 2. ನಂಗೆ ಗೊತ್ತಿಲ್ಲ ಪಡ್ಡು, ನೀನು ತಗೊಂಡು ನಂಗೆ ಕೊಡ್ಬೇಕಷ್ಟೇ ಪಡ್ಡು. ಪಡ್ಡು ನೀನು ಪ್ರ್ಯಾಂಕ್ ಮಾಡ್ತಿದ್ಯಾ? ಪಡ್ಡು ಏನು ಪಡ್ಡು ನೀನು ಡಿಂಗ 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 ಅಂತ ಡ್ಯಾನ್ಸ್ ಮಾಡಿರುತ್ತೆ, ಅದಕ್ಕೆ ಬಿದ್ದೋಗಿರುತ್ತೆ. ಸೊ ಗೈಸ್, ನಾನು ಇನ್ನು ನಿಮಗೆ ನಮ್ಮ ಮನೆ ಹೆಂಗಿದೆ ಅದೇನು, ನಮ್ಮ ಮನೆ ಹೆಂಗಿದೆ, ಮೈ ಸಿಸ್ಟರ್ ಈಸ್ ಹರ್ಟಿಂಗ್ ಮೀ ಅಂತ. ಸೊ ಗೈಸ್, ಇನ್ನು ಮನೆ ವಿಡಿಯೋ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸಿಲ್ಲ. ಸೊ ಅದನ್ನು ಕೂಡ ತೋರಿಸ್ತೀನಿ. ನಾನು ನೆಕ್ಸ್ಟ್ ಇವಾಗ ವ್ಲಾಗ್ ಎಡಿಟ್ ಮಾಡೋಕ್ಕೆ ನನಗೆ ತಲೆ ಫುಲ್ ಒಂಥರ ಆಗುತ್ತೆ. ಸೊ ಹಾಗಾಗಿ ನಾನು ಕಾಣಿಸ್ತಿದೆ ಮಿರರಲ್ಲಿ ನೀನು ಏನು ಮಾಡ್ತಿದ್ಯಾ ಅಂತ. ನಂಗೆ ಗೊತ್ತಿಲ್ಲ ಗೈಸ್. ಈಗ ಯೂಟ್ಯೂಬ್ ಬ್ಲಾಗ್ಸ್ಗೆ ಮೈಕ್ ತರಿಸಿದ್ರೆ ನನ್ನ ತಂಗಿ ಯಾವಾಗಲೂ ಗೈಸ್, ಅಕ್ಕ ಫೋನ್ ಇತ್ತು ಕಳೆದೋಗಿದೆ ಅಂದರೆ, ಅಕ್ಕ ಫೋನ್ ಇತ್ತು ನೀನೇನೋ ತಗೊಂಡ. ಗೈಸ್ ನೋಡಿ ಗೈಸ್, ಎಷ್ಟೊಂದು ಮಕ್ಕಳು ಆಟ ಆಡ್ತಿದ್ದಾರೆ.
ಸೊ ಗೈಸ ನಮ್ಮಮ್ಮಂಗೆ ಕಂಪ್ಲೇಂಟ್ ಹೇಳ್ತಾಳೆ, ನಮ್ಮಮ್ಮಂಗೆ ಕಂಪ್ಲೇಂಟ್ ಹೇಳ್ತಿದ್ದಾಳೆ. ಶೆಕೆ ಆಗ್ತಿದೆ ನನಗಂತೂ. ಏನೋ ಅಕ್ಕನ ಹತ್ರ ಇಲ್ಲ, ಅಕ್ಕ ನಿಮ್ಮ ಫೋನ್ ಇಟ್ಕೊಂಡಿರೋದು ಅಂತ. ಅಕ್ಕ ನಂಗೆ ಗೊತ್ತಾಗ್ತಿದೆ, ನಿನ್ನ ಮುಖದಲ್ಲೇ ನಗು ಬರ್ತೈತೆ. ನಂಗೆ ನಗು ಬರ್ತದೆ. ಯಾಕೆ ಹೇಳು ನೀನು? ಒಂದು ನಿಮಿಷ ನೀನು ಯಾಕೆ ಗೊತ್ತಾ? ನೀನು ಫುಲ್ ಬಾಡಿನೇ ಅಬ್ಬಾ ದೇವ್ರೆ, ಬಾಡಿ ಸರಿ ಆಯಿತು. ಇದೆ ಹಿಂಗೆ ಇಟ್ಕೊಂಡಿದ್ದಿ. ನೋಡು ಚೆಕ್ ಮಾಡು. ಏನೋ ಇವಳೇ ಓವರ್ಗಾಡೋದ. ಹೋಯ್ ಶಕ. ಸಬ್ಸ್ಕ್ರೈಬ್ ಮಾತ್ರ. 3, 2, 1 ಗೋ. ಹೇಳಿ ಸಬ್ಸ್ಕ್ರೈಬ್ ಅಂತ. ನೀನು ಹೇಳಮ್ಮ ಇವಾಗ. ಸಬ್ಸ್ಕ್ರೈಬ್ ಇಬ್ರು. ಸೊ ಇಬ್ರಿಗೂ ಒಂದೊಂದು ಲೈಕ್ ಕೊಡಿ. ಬಾಯ್ ಗಾಯ್ಸ್.